ನಮಸ್ಕಾರ. ಇವತ್ತು ಭಾಳ ಹೆಮ್ಮೆಯಿಂದ ಭಾಳ ಖುಷಿಯಿಂದ ನಾನು ವಿಸ್ತಾರ ಇಂಗ್ಲೀಷ್ ನ್ಯೂಸ್ ವಾಹಿನಿಯನ್ನು ಪ್ರಾರಂಭೋತ್ಸವದಲ್ಲಿ ಅಣ್ಣನ ಜೊತೆ ಇರೋದು ನನಗೆ ಭಾಳ ಖುಷಿ ಅನಿಸಿದೆ. ಪ್ರಕಾಶ್ನಾಥ ಸ್ವಾಮೀಜಿರವರು ಅಂದರೆ ನಾವೆಲ್ಲ ಪ್ರೀತಿಯಿಂದ ಕರೆಯೋದು ಶೇಖರಣ್ಣ ಅಂತೇಳಿ. ಅಣ್ಣನ ವಿಷನ್ ಇದೆಯಲ್ಲ, ಅದು ಮೊದಲಿಂದನೂ ಎಲ್ಲೋ ಇತ್ತದು. ಅಂತಂದರೆ ಈಗ ಆದಿಚುಂಚನಗಿರಿ ಮಠದ ಒಂದು ಅನುಯಾಯಿಯಾಗಿ, ಒಬ್ಬ ಭಕ್ತನಾಗಿ, ಒಬ್ಬ ಸೇವಕನಾಗಿ ಇವತ್ತು ಆ ಆದಿಚುಂಚನಗಿರಿ ಮಠ ಇಡೀ ಪ್ರಪಂಚದಲ್ಲೇ ಎಲ್ಲರೂ ಕೂಡ ಎದ್ದು ನಿಂತು ನಮಸ್ಕಾರ ಮಾಡುವಂಥ ಒಂದು ಮಠದ ಒಂದು ಮುಂದಾಳತ್ವವನ್ನು ವಹಿಸಿರೋದಿದೆಯಲ್ಲ, ಅದು ಸುಮ್ಮನೆ ಒಂದು ಸಣ್ಣ ವಿಷಯ ಅಂತೂ ಖಂಡಿತವಾಗ್ಲೂ ಅಲ್ಲ. ಅದು ದೊಡ್ಡ ಚಾಲೆಂಜ್ ಅವ್ರ ಲೈಫಲ್ಲಿ. ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದು ಈಗ ನಮ್ಮ ಹಲವಾರು ವಾಹಿನಿಗಳಿಗೆ, ಅದರಲ್ಲಿಯೂ ಸುದ್ದಿ ವಾಹಿನಿಗಳಿಗೆ ಒಂದು ಜೀವದಾನ ಮಾಡಿ ಜೀವನದಿಯಂತೆ ಅವರು ನಿಂತಿರೋದಿದೆಯಲ್ಲ ಈಗಿನ ಕಾಲದಲ್ಲಿ. ಯಾಕಂದರೆ ಈಗಿನ ಇದರಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲೆಲ್ಲ ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ನಿಂತು ನಾನಿದ್ದೇನೆ, ನೀವು ಮುಂದುವರಿಸಿ ಅಂಥೇಳಿ ಇಷ್ಟಾರು ಕುಟುಂಬಗಳಿಗೆ, ಯಾಕಂತಂದರೆ ಇಲ್ಲಿ ನಿಂತಿರೋರು ಬರೀ ವ್ಯಕ್ತಿಗಳಲ್ಲ, ಕುಟುಂಬಗಳು. ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ತಮ್ಮ ಕುಟುಂಬಗಳನ್ನು ನಿಮ್ಮ ಕುಟುಂಬ ನಿಮ್ಮನ್ನು ನಂಬಿ ಬದುಕ್ತಾ ಇದೆ. ಅಂಥ ಕುಟುಂಬಗಳಿಗೆ ಜೀವದಾನ ಮಾಡ್ತಾ ಒಂದು ರೀತಿಯಾಗಿ ನಾನಿದ್ದೇನೆ ಅಂತ ಇದ್ದಾರಲ್ಲ, ಅದರಿಂದ ನನಗೆ ತುಂಬ ತುಂಬ ಖುಷಿ ಅನಿಸುತ್ತೆ. ಅಣ್ಣನಿಗೆ ಇನ್ನಿಷ್ಟು ದೇವರು ಭಗವಂತ ಆರೋಗ್ಯವನ್ನು ಕೊಡಲಿ. ಮತ್ತು ಐಶ್ವರ್ಯ ಇವಾಗಲೇ ತುಂಬ ಇದೆ ಅಂತ ನಮಗೆಲ್ರಿಗೂ ಗೊತ್ತಿರೋದ್ರಿಂದ ಆ ಐಶ್ವರ್ಯ ನಗುವಿನ ಐಶ್ವರ್ಯ, ಒಳ್ಳೆಯ ಮನಸ್ಸಿನ ಐಶ್ವರ್ಯ, ಒಳ್ಳೆಯ ಜನರ ಸಂಘದ ಐಶ್ವರ್ಯವನ್ನು ಅವ್ರಿಗೆ ಕೊಡಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಮಗದೊಮ್ಮೆ ಈ ವಿಸ್ತಾರ ವಾಹಿನಿಯ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಅಲ್ಲಿ ದುಡಿತಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಇದು ದೊಡ್ಡ ಸುದ್ದಿ ವಾಹಿನಿಯಾಗಿ ಮುಂದುವರಿಯಲಿ. ಎಲ್ಲರ ಮನೆಯಲ್ಲಿ ಇರೋದಷ್ಟೇ ಅಲ್ಲ, ಮನದಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಸ್ಥಾನ ನೀವು ಪಡೀರಿ ಅಂತ ಹಾರೈಸ್ತೀನಿ. PNS ವಿಸ್ತಾರ ಅಂದರೆ ಪ್ರಕಾಶನಾಥ ಸ್ವಾಮೀಜಿರವರ, ನಾನು ಅದನ್ನೇ ಹೇಳಿದೆ, ಅವರ ಹೆಸರೇ ಒಂದು ಶಕ್ತಿ. ಅವರೆಲ್ಲರೂ ಕೂಡ ನನ್ನ ಮನೆಯ ಅಣ್ಣನ ಬಗ್ಗೆ ಏನು ಹೇಳೋದು, ಮತ್ತೆ ನಾನೇ ಹೇಳ್ಕೊಂಡಂಗಿರುತ್ತೆ. ನಡೆಸೋದಿದು ತುಂಬ ಚಾಲೆಂಜಿಂಗು. ಬೇರೆ ಬೇರೆ ಅರ್ಥದಲ್ಲಿ ವಾರ್ತೆಗಳನ್ನು ನೋಡ್ತಾ ಇದ್ದೀವಿ ನಾವು. ಕೈಯಲ್ಲೇ ಒಂದು ನಿಮಿಷದಲ್ಲಿ ಒಂದು ಸೆಕೆಂಡಲ್ಲಿ ವಾರ್ತೆಗಳನ್ನ ನೋಡ್ತಾ ಇದ್ದೀವಿ. ಆ ಥರದಲ್ಲಿ ಇರಬೇಕಾದ್ರೆ ಈ ಥರದ ವಾಹಿನಿಗಳಿಗೆ ಜೀವದಾನ ಮಾಡಿದ್ದು ಇದು, ಅದಕ್ಕೆ ಜೀವನದಿಯ ಸಮಾನ ಅಣ್ಣ. ಅದರಿಂದ ನಾನು ಅವ್ರನ್ನ ಶ್ಲಾಘಿಸಲೇಬೇಕು. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಖಿಲ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡು, ನಿನಗೂ ಭಗವಂತ ಆರೋಗ್ಯ ಕೊಡಲಿ, ಚೆನ್ನಾಗಿ ಮಾಡು. ಹೇಳಿದ್ನಲ್ಲ, ಯಾರ ಮನಸ್ಸಿನಿಂದ ಹೊರಗಡೆ ಹಾಕುವಂಥ ಕೆಲಸ ಯಾವತ್ತೂ ನಮ್ಮ ಚಾನಲಿಂದ ಆಗಬಾರ್ದು. ಅಂದರೆ ಒಳ್ಳೆಯದನ್ನೇ ನೋಡಿ, ಒಳ್ಳೆಯದನ್ನೇ ಕೇಳಿ, ಒಳ್ಳೆಯದನ್ನೇ ನಾವು ಮುಂದೆ ನಮ್ಮ ಜೀವನದಲ್ಲಿ ಕೂಡ ನೋಡುವಂಥ ಕಾಲ ಬರಬೇಕು. ಅದು ಒಳ್ಳೆಯದಾಗಲಿ ಎಲ್ರಿಗೂ ಕೂಡ.